ಜನನಿ ಜನ್ಮಭೂಮಿ ಸ್ವರ್ಗಕ್ಕೆ ಸಮಾನ. ಸೇರಿರುವ ಎಲ್ಲರಿಗೂ ಗೋಧೂಳಿ ಸಮಯದ ನಮಸ್ಕಾರಗಳು. ಹೃದಯದ ಮಾತು, ಬೆಳಕಿನ ಅಮೃತಧಾರೆ. ಮತ್ತೆ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಮತ್ತೆ ರಾಘವೇಂದ್ರ ಸರ್ ಹೇಳಿದ್ರು, ನೀವು SSLC ಎಕ್ಸಾಮ್ ಕುರಿತು ಮೋಟಿವೇಶನ್ ಕ್ಲಾಸೇ ಮಾಡಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತುಂಬಾ ಜನ ಹೇಳಿದ್ರು ಅವತ್ತು ಅಂತ ಹೇಳಿದ್ರು. ಅದಕ್ಕೋಸ್ಕರ ಆಯ್ತು ಅಂತೇಳಿ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಇವತ್ತು ಕೂಡ. ಏನಂದ್ರೆ ಲಾಸ್ಟ್ ಟೈಮ್ ನಾನು ಮಾತಾಡಿದಾಗೆ 5 ಡಿಗಳ ಬಗ್ಗೆ ಮಾತಾಡಿದ್ದೆ. ಇವತ್ತು ನಾನು ಬರೀ 3ರ ಬಗ್ಗೆ ಮಾತ್ರ ಮಾತಾಡ್ತೇನೆ. 3 ವಿಷಯವನ್ನ ತಗೊಂಡು ಮಾತಾಡ್ತಾ ಹೋಗ್ತೇನೆ. ಅದರಲ್ಲಿ ಮೊದಲನೇದು ಸಮಯ, ಟೈಮ್. ಎರಡನೇದು ಅವಕಾಶ. ಮೂರನೇದು ಆತ್ಮವಿಶ್ವಾಸ. ಈ 3ರ ಬಗ್ಗೆ ಮಾತ್ರ ಹೇಳ್ತೇನೆ. ಎಲ್ಲರಿಗೂ ಹಾಗೆ ನಾವು ಭಾಷಣ ಅಥವಾ ಸ್ಪೀಚ್ ಕೊಡೋದಕ್ಕಿಂತ ಕಥೆಗಳ ಮೂಲಕ ಹೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ನನಗೆ ಹೇಳ್ಕೊಟ್ಟಿದ್ದು ಯಾರು ಅಂತಂದ್ರೆ ಗುರುರಾಜ್ ಕರ್ಗಿ ಸರ್. ಅವರು ಒಂದ್ಸರಿ ನಾನು BEd ಇದ್ದಾಗ ಬಂದಿದ್ರು ಧಾರವಾಡದಲ್ಲಿ. ಅವ್ರು ಹೇಳ್ಕೊಟ್ಟಂತ ಮಾತಿದು, ಕಥೆಗಳ ಮೂಲಕ ಮೋಟಿವೇಶನ್ ಮಾಡಿದ್ರೆ ತುಂಬಾ ಬೇಗ ರೀಚ್ ಆಗುತ್ತಾ, ಅದು ಸ್ಪೆಷಲಿ ಮಕ್ಕಳಿಗೆ ಅಂತ. ಅದನ್ನೇ ನಾನು ಇವತ್ತ ಅಪ್ಲೈ ಮಾಡ್ತೀನಿ. ಮೊದಲನೇದು ಸಮಯ ಅಂತ ಹೇಳಿದ್ರು. ಸಮಯ ಅಂದ್ರೆ ಜೀವನದಲ್ಲಿ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿರುತ್ತ. ಅದ್ರ ಜೊತೆಗೆ ಎಕ್ಸಾಮ್ ಟೈಮಲ್ಲಂತೂ ತುಂಬಾ ಇಂಪಾರ್ಟೆಂಟೇ ಆಗಿರುತ್ತೆ ಸಮಯ. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಎಕ್ಸಾಮ್ ಬರೆದಾಗೆ ಗೊತ್ತಾಗುತ್ತೆ. ಎಕ್ಸಾಮ್ ಹಾಲಿಗೆ ಹೋದ ನಂತರ ಸಮಯದ ಮಹತ್ವ ತಿಳಿಯುತ್ತೆ. ಅಲ್ಲಿವರೆಗೂ ನಮ್ಮ ವಿದ್ಯಾರ್ಥಿಗಳಿಗೆ ಸಮಯದ ಮಹತ್ವ ತಿಳಿದಿರಲ್ಲ. ಈ ಸಮಯವನ್ನ ಇಟ್ಕೊಂಡು, ಇದು ಕರ್ಗಿ ಸರ್ ಹೇಳಿದ್ದೆ ಕಥೆ. ಉತ್ತರ ಭಾರತ ನಮಗೆಲ್ಲ ಗೊತ್ತಿರತ್ತ, ನಿಮಗೂ ಗೊತ್ತಿರತ್ತ. ಹಿಸ್ಟ್ರಿ ಓದಿದ್ರಂತೂ ಈಸಿಯಾಗಿ ಗೊತ್ತಿರತ್ತ. ಉತ್ತರ ಭಾರತದಲ್ಲಿ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಅಕಾಲಿಕ ಮರಣವನ್ನು ಹೊಂದಿದ. ಆ ರಾಜನ ಪ್ಲೇಸಿಗೆ ಇನ್ನೊಬ್ಬ ರಾಜ ಬೇಕಾಗಿತ್ತು. ಆ ರಾಜನಿಗೆ ಗಂಡು ಮಕ್ಕಳು ಇರಲಿಲ್ಲ. ಅವಾಗ ಆ ರಾಜ ಏನ್ ಮಾಡ್ದ, ರಾಜ ಸತ್ತೋದ್ನಲ್ಲ, ಮಂತ್ರಿ ಏನ್ ಮಾಡ್ದ, ಯಾರನ್ನಾದ್ರೂ ರಾಜನನ್ನ ಹುಡುಕ್ಬೇಕು ಅಂತ ಅನ್ಕೊಂಡ. ಆ ಅನ್ಕೊಂಡಂತ ಟೈಮಲ್ಲಿ ಏನಾಯ್ತು, ಡಂಗರ ಸಾರ್ದ, ಕ್ಯೂ ಬಂದ್ರು. ಇಷ್ಟು ಜನ ನಿಂತರು ಅಂದ್ರೆ ಕ್ಯೂಗೆ, ಇದರಲ್ಲಿ ಯಾರು ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿ ಆ ಮಂತ್ರಿಗೇನೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಆವಾಗ ಮಂತ್ರಿ ಏನ್ ಮಾಡ್ದ, ಹೀಗಾದ್ರೆ ನಾನು ದಿನಕ್ಕೊಬ್ಬೊಬ್ಬ ರಾಜನ ಚೇಂಜ್ ಮಾಡ್ಬೇಕಾಗತ್ತ, ಏನಾದ್ರೂ ಇದಕ್ಕೊಂದು ಐಡಿಯಾ ಮಾಡೋಣ ಅಂತ ಏನ್ ಮಾಡೋದ ಹೇಳ್ದ, ಕಂಡೀಷನ್ ಅಪ್ಲೈಡ್ ಅಂತ ಹೇಳ್ದ. 50% ಜನ ಖಾಲಿ. ಅಲ್ಲಿಂದ ಏನೇನೋ ಕಂಡೀಷನ್ಸ್ ಇರ್ತಾವ, ಯಾಕೆ ಬೇಕು ನಮ್ಗೆ, ಬೇಡ ಅಂತ. ಆಮೇಲೆ ಏನಾಯ್ತು, ಮತ್ತೆ ಹಾಗೆ ಮುಂದೆ ಬಂದ ಮಂತ್ರಿ ಹೇಳ್ದ, ಇಲ್ಲ ರಾಜ ಆಗ್ತಿರಲ್ಲ, ಆದ್ಮೇಲೆ ನಿಮಗೆ ಅವಕಾಶ 3 ವರ್ಷ ಮಾತ್ರ ಇರುತ್ತೆ. ಆಮೇಲೆ ಏನ್ ಮಾಡ್ತೀರಿ ಎಲ್ಲರ ಪ್ರಶ್ನೆ. ಆಮೇಲೆ ನಾವು ನಿಮ್ಮನ್ನ ಏನ್ ಮಾಡ್ತೇವೆ, ತಗೊಂಡೋಗಿ ಈ ಉತ್ತರ ಭಾರತದ ಆಚೆ ಒಂದು ಪ್ರದೇಶ ಇದೆ, ಅದು ಕಾಡಿಂದ ತುಂಬಿದೆ. ಆ ಪ್ರದೇಶದಲ್ಲೂ ನಿಮ್ಮನ್ನು ಬಿಟ್ಬಿಡ್ತೇವೆ. ಅಲ್ಲಿ ಕಾಡಂದ್ರೆ ಸಿಂಹ, ಹುಲಿ, ಚಿರತೆ, ಕರಡಿ ಎಲ್ಲ ಇದ್ದೇ ಇರ್ತಾವು. ಮುಂದಿದ್ದು ಅಷ್ಟೇ ಕತೆ ಅಂತ ಹೇಳ್ದ. ಎಲ್ಲರೂ ಅಲ್ಲಿಂದ ಪಲಾಯನ ಮಾಡಿದ್ರು. ಸಾಯಂಕಾಲ ಯಾರಿಗೂ ಇಷ್ಟ ಆಗಲಿಲ್ಲ. ಬಿಡು, ಜೀವಂತಿದ್ರ ಉಪವಾಸ ವನವಾಸ ಹೆಂಗೋ ಇದ್ದೇವು, 3 ವರ್ಷ ರಾಜ ಆಗಬೇಕು, ಯಾಕೆ ಸಾಯ್ಬೇಕು ಅಂದ್ರೆ ಎಲ್ಲರೂ. ಒಬ್ಬರು ಮಾತ್ರ ಧೈರ್ಯ ಮಾಡಿ ನಿಂತ್ಕೊಂಡ. ಆವಾಗ ಅವನನ್ನು ಕೇಳಿದ್ರು, ಯಾಕಪ್ಪ ನಿನಗೆ ಬದುಕಕ್ಕೆ ಇಷ್ಟ ಇಲ್ವಾ ಅಂತ. ನಿಮಗೇನಿರೋದು, ರಾಜನನ್ನಾಗಿ ನನ್ನನ್ನು ಮಾಡಿ, ಅಷ್ಟೇ ಅಲ್ಲ ನಿಮ್ಮ ಕೆಲಸ ಅಂತ ಹೇಳಿದ್ರು. ಸರಿ ಅಂದ್ರು. ಆಯ್ತು, ಪಟ್ಟಾಭಿಷೇಕ ಆಯ್ತು, ಕೌಂಟೌನ್ ಸ್ಟಾರ್ಟ್ ಮಾಡಿದ ಮಂತ್ರಿ. ರಾಜ್ರೆ 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ವರ್ಷ ಆಯ್ತು, 2 ವರ್ಷ ಆಯ್ತು, 3ನೇ ವರ್ಷ ನಾಳೆಗೆ ಕಂಪ್ಲೀಟ್ ಹೇಳ್ದ. ಹಿಂದಿನ ದಿವಸ ಬಂದು 3ನೇ ವರ್ಷ ನಾಳೆ ಕಂಪ್ಲೀಟು ಅಂತ. ಆವಾಗ ಅವನು ಹೇಳ್ದ, ಆಯ್ತು ನಾಳೆ ಎಷ್ಟು ಗಂಟೆ ಬರ್ತೀನಿ, ಬೆಳಿಗ್ಗೆ ಅಂತ. ಬೇಗ ಬರ್ತೇನೆ, ನೀವು ಬರೋದ್ರೊಳಗೆ ನಾನು ರೆಡಿ ಇರ್ತೇನೆ. ಏನಪ್ಪ ನಿಮಗೆ ಸಾಯಕ್ಕೆ ಎಷ್ಟೊಂದು ಇಷ್ಟ ಅಂತ ಮಂತ್ರಿ ಅಂತ. ನನಗೂ ಕೂಡ ಹಾಗೆ ಅನಿಸಿತ್ತು. ಈ ಕಥೆಯನ್ನು ಕೇಳಬೇಕಾದ್ರೆ ಗುರುರಾಜ್ ಕರ್ಗಿ ಸರ್ ಹೇಳ್ಬೇಕಾದಾಗೆ ನನಗೂ ಹಾಗೆ ಅನಿಸಿತ್ತು. ಮುಂದೆ ಇರೋದ್ರ ಟ್ವಿಸ್ಟ್. ಅವಾಗ ಸರಿ ಅಂತ ಬೆಳಿಗ್ಗೆ ಅವ್ರು ಬರೋದ್ರೊಳಗೆ ರೆಡಿಯಾಗಿ ಕೂತಿದ್ದ ಆ ಮನುಷ್ಯ, ರಾಜ. ಆ ಮಂತ್ರಿಗೆ ಆಶ್ಚರ್ಯನೋ ಆಶ್ಚರ್ಯ ಆಯ್ತು. ಕರ್ಕೊಂಡು ಹೋದ. ಆ ಕಡೆ ಕಾಡಿಗೆ ಹೋಗ್ಬೇಕು ಅಂತೇಳಿ ಒಂದು ನದಿ ಬರುತ್ತಾ, ನದಿಯಿಂದ ಕರ್ಕೊಂಡು ಹೋಗ್ಬೇಕಂತ ನೋಡ್ತಾರೆ. ಫುಲ್ ಪಟ್ಟಣ ಬೆಳೆದ್ಬಿಟ್ಟಿದೆ, ದೊಡ್ಡ ರಾಜ್ಯ ಬೆಳೆದ್ಬಿಟ್ಟಿದೆ. ಏನಿದು ಅಂತ ಮಂತ್ರಿಗೆ ಆಶ್ಚರ್ಯ ಆಗೋಯ್ತು. ಅವಾಗ ಕೇಳಿದ ರಾಜನನ್ನ, ಏನ್ ರಾಜನ, ನಾನು ನೋಡೇ ಇಲ್ಲಿಂದ, ಇಲ್ಲಿಂದ ಬಂತಿದ್ದು ಏನು ಅಂತೇಳಿ. ಅವಾಗ ರಾಜ ಹೇಳ್ದ, ನನಗೆ ಸಮಯ ಎಷ್ಟು ಕೊಟ್ಟಿದ್ದೀನಿ ನೀನು ರಾಜ ಆಗಿರಾಕ ಅಂತ ಕೇಳಿದ. 3 ವರ್ಷ. ನಾನು ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದ್ದೆ,
ರಾಜ್ಯಭಾರ ಮಾಡ್ತಾ ಇದ್ದೆ, ಮಂತ್ರಿಗಳನ್ನು ನೋಡ್ಕೊಳ್ತಾ ಇದ್ದೆ, ನಮ್ಮ ರಾಜ್ಯದ ಸುಕ್ಷೇಮವನ್ನು ನೋಡಿಕೊಂಡು ರಾತ್ರಿ ಆದ್ರೆ ಬಂದು ನಾನಿಲ್ಲಿ ಪಟ್ಟಣವನ್ನು ರೆಡಿ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಸುಂದರವಾದ ಪಟ್ಟಣ ಆಯಿತು. ನಾ ಸಾಯ್ತೇನೆ ನನ್ನ ಸಮಯ 3 ವರ್ಷ ಅಂತ ಕೂತಿದ್ರೆ ನಾನು ಇವತ್ತು ಅದೇ ಆಗ್ತಾ ಇದ್ದೆ. ಸಮಯ ತುಂಬ ಇಂಪಾರ್ಟೆಂಟ್ ಅಂತ ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಹೋಲಿಸ್ಕೊಳೋದಾದ್ರೆ ಇದನ್ನ ಈ 3 ವರ್ಷ ಅನ್ನೋದನ್ನ 8th 9th 10th ಅಂತ ತಗೊಳ್ಳೋಣ. 8th ಇರ್ತೀವಿ ನಾವು, ಏನ್ ಅನ್ಕೋತೀವಿ, ಏನಿಲ್ಲ ಇನ್ನೂ 2 ವರ್ಷ ಇದೆ, ಆರಾಮಾಗಿ ಓದ್ಬೋದು, ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ಕೋತೀವಿ. 9th ಬರ್ತೀವಿ, ಇನ್ನೂ 1 ವರ್ಷ ಇದೆ, ಮಜಾ ಮಾಡಿಬಿಡೋಣ, ಇದೇ ವರ್ಷ ಮುಂದೆ ಆಗಲ್ಲ, ಲೈಫಲ್ಲಿ ಮಜಾನೇ ಮಾಡೋಕ್ಕಾಗಲ್ಲ ಅನ್ಕೋತೀವಿ. 10th ಬರ್ತೇವೆ, ಅವಾಗ ಏನ್ ಮಾಡ್ತೇವೆ, 6 ತಿಂಗಳು ಹಂಗೂ ಹಿಂಗೂ ಹೆಂಗೋ ಮಾಡಿ ಕಳೆದ್ಬಿಡ್ತೇವೆ. ಇನ್ನು 3 ತಿಂಗಳಿದೆ ಬಿಡು, ನೋಡೋಣ, ಓದೋಣ, ಆರಾಮಾಗಿ ಓದೋಣ, ಯಾಕೆ ಟೆನ್ಷನ್ ಅನ್ಕೋತೇವೆ. ನಾಳೆ ಎಕ್ಸಾಮು ಅಂದಾಗ ಓದಕ್ಕೆ ಟ್ರೈ ಮಾಡ್ತೇವೆ. ಅಲ್ಲಿ ಏನಾಗುತ್ತೆ, ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಓದಿದ್ರೆ ನಾವು ಎಷ್ಟಂತ ಓದ್ಬೋದಪ್ಪ, ಎಷ್ಟು ಸಬ್ಜೆಕ್ಟ್ ಓದಕ್ಕೆ ಸಾಧ್ಯ ನಮ್ಮಿಂದ ಆಗೋದಿಲ್ಲ. ಅವಾಗ ಏನ್ ಮಾಡ್ತೇವೆ, ಟೆನ್ಷನ್ ಮಾಡ್ಕೊಂಡ್ಬಿಡ್ತೇವೆ. ಓದಿದ್ದು ಸಬ್ಜೆಕ್ಟನ್ನು ಕೂಡ ನಾವೇನ್ ಮಾಡ್ತೇವೆ, ಮರ್ತು ಹೋಗ್ಬಿಡ್ತೇವೆ. ಹಾಗಾಗಿ ಟೈಮ್ ಅನ್ನೋದನ್ನ ಏನ್ ಮಾಡಬೇಕು, ತುಂಬಾ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಮಂತ್ರಿ ಯಾರು ಅಂದ್ರೆ ನಾವೇ ಟೀಚರ್ಸ್. ಮಂತ್ರಿ ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗಿ, ಮಂತ್ರಿ ಹೇಳ್ತಿರ್ತಾನ 8th ಮುಗೀತು, ನಾವು ಹೇಳ್ತಿರ್ತೇವೆ ನಿಮಗೆ 8th ಮುಗೀತು, ನೋಡಿ ಓದ್ಲಿಲ್ಲ ನೀವು ಚೆನ್ನಾಗಿ, 9th ಬಂದ್ರಿ ಓದ್ರಿ, 10th ಬಂದ್ರಿ ಓದ್ರಿ. ನಾವು ಓದ್ರಿ ಅಂದಾಗ ನಿಮ್ಗೆ ಏನ್ ಅನಿಸ್ತಿರುತ್ತಂದ್ರ ಇವ್ರೇನ್ ಬರೀ ಇದನ್ನ ಹೇಳ್ತಾರ ಅಂತ ನಿಮಗೆ ಅನಿಸ್ತಿರುತ್ತೆ. ಎಕ್ಸಾಮ್ ಬರೆಯಕ್ ಹೋದಾಗ ಮಾತ್ರ ನಾವು ನೆನಪಾಗ್ತೇವೆ, ಹೌದಪ್ಪ ಹೇಳಿದ್ರು ನಮ್ಮ ಟೀಚರ್ಸು, ನಾವು ಕೇಳಬೇಕಿತ್ತು ಅಂತ. ಇದು ಒಂದು ಸಮಯ. ಇನ್ನೊಂದು 2ನೇದು ಏನಂದ್ರೆ ಅವಕಾಶ. ಪ್ರತಿಯೊಬ್ಬ ಮನುಷ್ಯನಿಗೂ ಅವಕಾಶ ಇರುತ್ತಂತ, ಸಿಕ್ಕಿರುತ್ತಂತ, ದೇವರ ಅವಕಾಶವನ್ನ ಕೊಟ್ಟಿರ್ತಾನಂತ. ಒಬ್ರು ದೊಡ್ಡವರು ಹೇಳಿದ ಮಾತಿದೆ, ಅವಕಾಶ ಅನ್ನೋದು ಹೆಂಗಿರುತ್ತಂದ್ರ ಎಲ್ಲಾ ಬಾಗಿಲುಗಳು ಮುಚ್ಚಿದಾಗ ಯಾವ್ದಾರ ಒಂದು ಕಿಟಕಿ ಅಥವಾ ನಮ್ಮ ಸೈಡ್ ಬೆಳಕಿಂಡಿ ಅಂತ ಹೇಳ್ತೇವೆ, ಬೆಳಕಿಂಡಿ ಅಥವಾ ಕಿಟಕಿ ತೆರೆದಿರುತ್ತಾ ಅಂತ. ಆ ಕಿಟಕಿ ಅಥವಾ ಬೆಳಕಿಂಡಿನ ಅವಕಾಶ ಸಿಕ್ಕಿದ್ದನ್ನು ನಾವು ಬಳಸ್ಕೊಂಡು ಬಿಡಬೇಕು. ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಅವಕಾಶವನ್ನ ಯೂಸ್ ಮಾಡ್ಕೊಳೋದು ಕಲಿಬೇಕು. ಯಾರೋ ಒಂದು ಏನೋ ಹೇಳಿದ್ರು ಅದು ಒಳ್ಳೇದಿತ್ತು ಅಂದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು, ನಮ್ಮ ಮಾತಲ್ಲಿ ನಾವು ಅಳವಡಿಸ್ಕೊಂಡು ಹೋಗ್ಬೇಕು ಅಂತ. ಈ ಅವಕಾಶ ಏನು, ಇದನ್ನು ಕೂಡ ಒಂದು ಚಿಕ್ಕ ಸ್ಟೋರಿ ಮೂಲಕನೇ ಹೇಳ್ತೀನಿ. ಅವಕಾಶ ಏನು ಅಂತಂದ್ರೆ, ಇಬ್ಬರು ಫ್ರೆಂಡ್ಸ್ ಇರ್ತಾರ, ತುಂಬಾ ಕ್ಲೋಸ್ ಆಗಿರ್ತಾರ. ಆವಾಗ ಹುಡುಗ ಹುಡುಗಿ ಫ್ರೆಂಡ್ಸ್ ಅವರು. ಆವಾಗ ಹುಡುಗ ಹೇಳ್ತಾನೆ, ನಾನು ಇಲ್ಲ ಮದುವೆ ಆಗ್ಬೇಕಂತ ಮಾಡೀನಿ. ಏನಪ್ಪ ಇವರು ಅವಕಾಶ, ಮೋಟಿವೇಶನ್ ಸ್ಪೀಚ್ ಅಂತಾರ, ಮದುವೆ ಬಗ್ಗೆ ಮಾತಾಡ್ತಾರ, ಇದರಲ್ಲೂ ಟ್ವಿಸ್ಟ್ ಇದೆ. ಆವಾಗ ಆ ಹುಡುಗಿ ಹೇಳ್ತಾರ, ನನ್ನ ಮದುವೆ ಆಗಕ್ಕೆ ನನಗೇನು ಅಭ್ಯಂತರ ಇಲ್ಲ, ಆದ್ರೆ ನಮ್ಮಪ್ಪ ಇದ್ದಾರೆ, ನಮ್ಮಪ್ಪನ ಕೇಳ್ಬೇಕು, ನೀನು ನಮ್ಮಪ್ಪ ಹ್ಞೂ ಅಂದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ ಅಷ್ಟೇ ತಾನೇ ಬಿಡು, ಒಪ್ಪಿಸ್ತೇನೆ ನಿಮ್ಮಪ್ಪನ ಅಂತ ಹೋಗ್ತಾನ. ಒಂದು ಬಡವ ಇರ್ತಾನೆ, ಹುಡುಗಿ ಶ್ರೀಮಂತ ಇರ್ತಾಳ, ಮನೆಗೆ ಹೋಗ್ತಾನ. ಹೋದಾಗ ಅವರಪ್ಪ ಕೇಳ್ತಾನೆ, ನಾನು ನಿನಗೊಂದಿಷ್ಟು ಪ್ರಶ್ನೆ ಕೇಳಬೇಕು, ನೀನು ಯಾವುದರಲ್ಲಿ ಟ್ಯಾಲೆಂಟ್ ಆಗಿದೆಯಾ ಅಂತ ಕೇಳ್ತಾನೆ ಅವರಪ್ಪ. ಆವಾಗ ಇವನು ಹೇಳ್ತಾನೆ ಹುಡುಗ, ನನಗೆ ವ್ಯವಸಾಯ ಅಂದ್ರೆ ತುಂಬಾ ಇಷ್ಟ, ನಾನು ತುಂಬಾ ಚೆನ್ನಾಗಿ ವ್ಯವಸಾಯ ಮಾಡಬಲ್ಲೆ ಅಂತ ಹೇಳ್ತಾನೆ. ಹಾಗಾದ್ರೆ ಅದ್ರ ಬಗ್ಗೆನೇ ನಿನ್ನ ಪ್ರಶ್ನೆ ಕೇಳ್ತೇನೆ, ನಿನಗೆ 3 ಅವಕಾಶ ಕೊಡ್ತೇನೆ, ಆ 3 ಅವಕಾಶವನ್ನ ಯೂಸ್ ಮಾಡ್ಕೋಬೇಕು ನೀನು, ನೋಡೋಣ ಏನ್ ಮಾಡ್ಕೋತೀನಿ. ಏನದು ಪ್ರಶ್ನೆ ಕೇಳ್ರಿ ಏನು ಅಂತ ಹೇಳ್ತಾನ. ಅವಾಗ ಹೇಳ್ತಾರ, ಒಂದು ನಮ್ಮಲ್ಲಿ ಗುಳಿ ಇದಾವೆ, ಗುಳಿ ಅಂದ್ರೆ ಗೊತ್ತಲ್ಲ, ಎತ್ತು ಗುಳಿ ಅಂತ ಹೇಳ್ತೇವಲ್ಲ, ಆ ಗುಳಿ ಇದಾವು, ಆ ಗುಳಿ ಬಾಲ ಮುಟ್ಬೇಕು. ಅಯ್ಯೋ ಇದೇನ್ ಮಹಾ ಇಷ್ಟ ತಾನೇ, ಅಯ್ಯೋ ನಾನು ಆರಾಮಾಗಿ ಮಾಡ್ತೇನೆ, ತಲೆ ಕೆಡ್ಸ್ಕೊಬೇಡ್ರಿ, ಆಯ್ತು ಅಂತ ಹೇಳ್ತಾನ. ಸರಿ ಅಂತೇಳಿ ಅವಾಗ ಆ ಒಂದು ಗುಳಿ ಬರುತ್ತಾ ನೋಡ್ತಾನ, ಅದು ದೈತಾಕಾರ ಆಗಿರುತ್ತ. ನೋಡಿದ ತಕ್ಷಣ ಅನ್ಕೋತಾನೆ ಅವನು, ಅವಕಾಶ ಇದೆಯಲ್ಲ, ಯಾಕೆ ಟೆನ್ಷನ್ ಮಾಡ್ಕೋಬೇಕು, ಮುಂದೆ ನೋಡೋಣ, ಇನ್ನೂ ಆಡೋದವಲ್ಲ ಅವಕಾಶ, ನೋಡೋಣ ಮುಂದೆ ನೆಕ್ಸ್ಟ್ ಅನ್ಕೋತಾನ. ಅನ್ಕೊಂಡು ಅವನು ಆಯ್ತು ಅಂತೇಳಿ ಅದನ್ನ ಬಿಟ್ಟು ಬಿಡ್ತಾನ, ಗುಳಿ ಬಾಲ ಮುಟ್ಟ ಅದನ್ನ ಬಿಡ್ತಾನ. ಒಂದು ಅವಕಾಶ ಮಿಸ್ ಆಯ್ತು. ನೆಕ್ಸ್ಟ್ ಮತ್ತೆ 2ನೇ ಅವಕಾಶ. ಅವಾಗ ಏನ್ ಮಾಡ್ತಾನೆ, ಇನ್ನೊಂದು ಗುಳಿ ಬರುತ್ತಾ, ಫಸ್ಟ್ ಬಂದಿರುತ್ತಲ್ಲ ಮೊದಲಿಗೆ, 10ಕ್ಕಿಂತ ದೈತ್ಯಾಕಾರ ಆಗುತ್ತದೆ. ಅದು ನೋಡಿದ ತಕ್ಷಣ ಅವ್ನು ಫುಲ್ ಕೈಕಾಲೆಲ್ಲ ಶೂರಿಂಗ್ ಬಂದು ಹೋಗ್ಬಿಡುತ್ತೆ, ಶೇಕ್ ಆಗಿ ಸ್ಟಾರ್ಟ್ ಆಗ್ತಾವ, ಬೆವರ ಸ್ಟಾರ್ಟ್ ಆಗ್ತಾನ. ಅವನು ಇಪ್ಪ ಮೊದ್ಲಿಗೆ ಯಾಕೆ ಬಿಟ್ಟನಪ್ಪ, ನಾನು ತುಂಬಾ ಚೆನ್ನಾಗಿತ್ತಲ್ಲ, ಅದನ್ನ ಬಿಟ್ಬೋದಾಗಿತ್ತಲ್ಲ ನಾವು ಅನ್ಕೋತಾನೆ. ಮತ್ತೆ ಮನ್ಸಲ್ಲಿ ಅನ್ಕೋತಾನ, ಅಯ್ಯೋ ಹೋಗಿ ಬಿಡು, ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು, ಇನ್ನೊಂದು ಇದೆಯಲ್ಲ ಮುಂದೆ, ಮತ್ತೆ ಒಂದು ಇದೆಯಲ್ಲ ನೋಡೋಣ ಅಂತ ಅನ್ಕೊಂಡು ಆಮೇಲೆ ಮತ್ತೆ ಸರಿ ಅಂತೇಳಿ ಅದನ್ನು ಬಿಡ್ತಾನ. ಇನ್ನೊಂದು ಗುಳಿ ಬರುತ್ತಾ, ಅದನ್ನ ನೋಡಿ ಅವ್ನಿಗೆ ಇಷ್ಟು ಖುಷಿ ಆಗುತ್ತಂದ್ರೆ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾನ ಅವನು. ಆ ಗುಳಿ ನೋಡಿದ ತಕ್ಷಣ ಎಲ್ಲ ಅವರಪ್ಪ ಮಗಳು ನೋಡ್ತಿರ್ತಾನೆ ಇವನನ್ನ, ಇವ್ನು ಫುಲ್ ಡ್ಯಾನ್ಸ್ ಮಾಡ್ತಿರ್ತಾನೆ, ಝೂಮಲ್ಲಿ ಇರ್ತಾನೆ ಫುಲ್. ಆವಾಗ ಯಾಕ ಅಂದ್ರ ಆ ಗುಳಿ ಹೀಗಿರುತ್ತೆ, ಬಡಗ್ಲಿ ಇರುತ್ತೆ ಅನ್ಕೋತಾನ ಅವನು. ಇದ್ರ ಬಾಲ ಮುಟ್ಟೋದು ಎಷ್ಟೊತ್ತು,
ಹಿಂಗೋ ಹಿಂಗ್ ಮುಟ್ಟಿ ಬರ್ತಾನೆ ನೋಡಂತ ಹೋಗ್ತಾನೆ, ಹಿಂದ ಹೋಗಿ ನೋಡ್ತಾನ, ಬಾಲ ಮುಟ್ಟಕ್ ಆಗಲ್ಲ. ಯಾಕಂದ್ರೆ ಆ ಗುಳಿಗೆ ಬಾಲನೇ ಇರಲ್ಲ, ಬಾಲ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ, ಅವಕಾಶ ಮಿಸ್ ಆಯ್ತಲ್ಲಿ. ಏನ್ ಮಾಡೋದು ಅವಾಗ? ಅವಕಾಶ ಅಂದ್ರೇನೆ ಹಂಗಿರುತ್ತೆ, ಯಾವಾಗ ಬರುತ್ತೆ ಅವಾಗ ತಗೊಂಡು ಬಿಡಬೇಕು. ಇಲ್ಲೂ ಅಷ್ಟೇ, ಈ 3 ಗುಳಿಗಳು 8th, 9th, 10th. ಮತ್ತೆ ಇಲ್ಲಿ ಅವರ ಅಪ್ಪ ಯಾರು ಅಂದ್ರ ನಾವೇ ಟೀಚರ್ಸು, ಲೆಕ್ಚರರ್ಸು. ಆ ಹುಡುಗಿ ಯಾರಂದ್ರ ವಿದ್ಯೆ. ವಿದ್ಯೆ ಅಂದ್ರೆ ಹುಡುಗಿ ಹೆಸರು ಅನ್ಕೋಬೇಡ್ರಿ, ಎಜುಕೇಶನ್. ವಿದ್ಯಾರ್ಥಿಗಳು ಯಾರು ಅಂದ್ರೆ ಇಲ್ಲೇ ಆ ಹುಡುಗ. ಹಾಗಾಗಿ ಸಿಕ್ಕಂತದ್ದನ್ನ ಸಮಯ ಮತ್ತು ಅವಕಾಶದ ಜೊತೆಗೆ ಆತ್ಮವಿಶ್ವಾಸವನ್ನ ಹೆಂಗ್ ಬೆಳೆಸ್ಕೋಬೇಕು ಅಂತ. ಸಮಯ ಅವಕಾಶ ಸಿಗುತ್ತಾ ಅದನ್ನ ಮಾಡ್ಕೊಂಡು ಹೋಗ್ತೇವೆ, ಅದ್ರ ಜೊತೆಗೆ ಆತ್ಮವಿಶ್ವಾಸವನ್ನು ಕೂಡ ಹೇಗೆ ಬೆಳೆಸ್ಕೋಬೇಕು. ಆತ್ಮವಿಶ್ವಾಸ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಅಂದ್ರೆ ಎಕ್ಸಾಮ್ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಎಲ್ಲ ಓದಿರ್ತೇವ್ರಿ. ಎಷ್ಟು ಮಕ್ಕಳು ಬಂದು ಹೇಳ್ತಾರಂದ್ರೆ ನಮಗೆ, ಮ್ಯಾಮ್ ನಾ ಎಲ್ಲ ಓದಿದ್ದೀನಿ, ಕನ್ನಡ ಎಲ್ಲ ಓದಿದ್ದೀನಿ. ಯಾಕಂದ್ರೆ ನಾನು ಕನ್ನಡ ಲೆಕ್ಚರರ್, ಅದಕ್ಕೆ ಹೇಳೋದು, ಕನ್ನಡ ನಾ ಎಲ್ಲ ಓದ್ಬಿಟ್ಟಿದ್ದೀನಿ, ಎಲ್ಲಿ ಏನ್ ಕೇಳಿದ್ರು ಬರೀತೇನೆ ಮ್ಯಾಮ್ ನಾನು ಅಂತ ಹೇಳಿ ಹೋಗಿರ್ತಾರ ಅವ್ರು. ನಮಗೆ ಎಕ್ಸಾಮ್ ಬರೆದ್ಮೇಲೆ ಕ್ವಶನ್ ಪೇಪರ್ ತಂದು ತೋರಿಸಿದ್ರ, ಮ್ಯಾಮ್ ಛೇ ಇದು ಗೊತ್ತಿತ್ತು ಮ್ಯಾಮ್, ಭಯ ಆಗಿ ಬಿಟ್ಟು ಬಂದೆ, ಭಯ ಆಗಿ ಬಿಟ್ಟು ಬಂದೆ. ಯಾಕೆ ಆತ್ಮವಿಶ್ವಾಸ ಕಳ್ಕೋಬೇಕು ನಾವು? ಏನಾಗುತ್ತೆ ಅಲ್ಲಿ? ನಾವು ಓದಿದ್ದನ್ನು ಬರೀತೀವಿ ಅಷ್ಟೇ ಅಲ್ವಾ? ಈ ಆತ್ಮವಿಶ್ವಾಸಕ್ಕೆ ಒಂದು ಸಣ್ಣದ ಸ್ಟೋರಿ ಹೇಳ್ತೀನಿ. ಇಲ್ಲಿ ಏನಂತಂದ್ರೆ, ಸ್ವಾಮಿ ವಿವೇಕಾನಂದರನ್ನ ಎಲ್ಲ ವಿದ್ಯಾರ್ಥಿಗಳು ಓದ್ಕೋಬೇಕು. ಓದ್ಕೊಳ್ಳಿಲ್ಲ ಅಂದ್ರೆ ಅವ್ರ ವಿದ್ಯಾರ್ಥಿಗಳಲ್ಲ ಅಂತ ನನ್ನ ದೃಷ್ಟಿಯಲ್ಲಿ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ಮಾತುಗಳು ಕೂಡ ಸ್ವಾಮಿ ವಿವೇಕಾನಂದರು ಹೆಂಗಿರ್ತಾವ ಅಂದ್ರೆ, ವಿದ್ಯಾರ್ಥಿಗಳೇ ಓದ್ಬೇಕು, ವಿದ್ಯಾರ್ಥಿಗಳ ಆತ್ಮವಿಶ್ವಾಸ, ವಿದ್ಯಾರ್ಥಿಗಳ ಸಮಯ ಪ್ರಜ್ಞೆ, ಹೇಗ್ ಓದಬೇಕು, ಏಕಾಗ್ರತೆ ಹೇಗ್ ಬರುತ್ತೆ ಓದಿದ್ರ, ಇದು ಎಲ್ಲದನ್ನು ಎಳೆ ಎಳೆಯಾಗಿ ಹೇಳ್ಕೊಂಡು ಹೋದವರು ಸ್ವಾಮಿ ವಿವೇಕಾನಂದರು. ಅವರಿಗೆ ಯುತ್ಸ್ ಅಂದ್ರೆ ತುಂಬಾನೇ ಇಷ್ಟ. ಯುತ್ಸ್ ಬಗ್ಗೆ ಅವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅಷ್ಟು ಮಾತಾಡೋರಂತೆ. ಅವ್ರು ಸ್ಪೀಚ್ ಮಾತಾಡಕ್ ಸ್ಟಾರ್ಟ್ ಮಾಡಿ ಯುತ್ಸಿಗೆ ಏನಾದ್ರು ಆತ್ಮವಿಶ್ವಾಸ ಹೇಳ್ಬೇಕು ಅಂದ್ರೆ, ಈಗ ನಾ ಏನ್ ಸ್ಟೋರಿ ಹೇಳ್ತಿದ್ದೀನಲ್ಲ, ಇದನ್ನ ಹೇಳಲಾರ್ದ ಅವ್ರು ಬಿಡ್ತಿರ್ಲಿಲ್ವಂತೆ. ಇದನ್ನ ಹೇಳಿದ್ಮೇಲೆ ಅವ್ರು ಬಿಡೋದು, ಸ್ಪೀಚ್ ಮಾಡೋದು ಬಿಡ್ತಿದ್ರಂತ, ಮುಗಿಸ್ತಿದ್ರು ಅಂತ. ಅದನ್ನ ನಾನು ನಿಮಗೆ ಹೇಳ್ತೇನೆ ಇವಾಗ. ಏನಂದ್ರೆ, ನಿಮಗೆಲ್ಲರಿಗೂ ನೆಪೋಲಿಯನ್ ಬೋನಪಾರ್ಟ್ ಗೊತ್ತಿರ್ತಾನೆ. ನೀವು ವರ್ಲ್ಡ್ ಹಿಸ್ಟ್ರಿ ಓದ್ಕೊಂಡಿದ್ರೆ, ನೆಪೋಲಿಯನ್ ಬೋನಪಾರ್ಟ್ ಫ್ರಾನ್ಸಿನ ಒಬ್ಬ ರಾಜ, ತುಂಬಾ ಒಳ್ಳೆಯ ರಾಜ ನೆಪೋಲಿಯನ್ ಬೋನಪಾರ್ಟ್. ಅವನು ಇಷ್ಟು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಿದಾನಂದ್ರೆ ಇವತ್ತಿಗೂ ಅವನ ಹೆಸರನ್ನ ನಾವು ಅಜರಾಮರವಾಗಿ ನಿಲ್ಲಿಸಿ ಹೋಗಿದ್ದಾನೆ. ನೆಪೋಲಿಯನ್ ಬೋನಪಾರ್ಟ್ ಹೇಗಿದ್ದ ಅಂತಂದ್ರೆ, ಜಸ್ಟ್ ಲೈಕ್ ನಾವು ಶಿವಾಜಿ ಮಹಾರಾಜ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದ ರಾಜರಿಗೆ ಹೋಲಿಸ್ಕೊಂಡ್ರೆ ಶಿವಾಜಿ ಮಹಾರಾಜನ್ ತರ ಅಂತ. ಅಂದ್ರೆ ಏಕಾಂಗಿ ಆಗಿದ್ರು ಯಾರು ಬಂದ್ರು ಬರ್ಲಿ ಅನ್ನುವಂತ ತಾಕತ್ತಿರುವಂತಹ ಒಬ್ಬ ಅರಸ. ಈ ನೆಪೋಲಿಯನ್ ಬೋನಪಾರ್ಟ್ ಫ್ರಾನ್ಸಿನ ರಾಜ ಇರ್ತಾನ. ಇಂಗ್ಲೆಂಡ್ ಅವರು ಯುದ್ಧ ಮಾಡಕ್ ಬರ್ತಾರ. ಯುದ್ಧ ಮಾಡಕ್ ಬಂದಾಗ ಇಂಗ್ಲೆಂಡ್ ಅವರ ಯುದ್ಧ 2 ಲಕ್ಷಕ್ಕೂ ಮೇಲಿರುತ್ತ. ಫ್ರಾನ್ಸ್ ಅವರ ಸೈನ್ಯ 1 ಲಕ್ಷ ಇರುತ್ತ. ಇಂಗ್ಲೆಂಡ್ ಅವರ ಸೈನ್ಯ 2 ಲಕ್ಷಕ್ಕೂ ಮೇಲೆ ಇರುತ್ತ, ಫ್ರಾನ್ಸ್ ಅವರ ಸೈನ್ಯ 1 ಲಕ್ಷ ಇರುತ್ತ. ಆವಾಗ ಫ್ರಾನ್ಸ್ ಸೈನಿಕರೆಲ್ಲ ಬಂದು, ಸೋಲ್ಜರ್ಸ್ ಬಂದು ಹೇಳ್ತಾರ, ರಾಜರೇ ಬೇಡ ಸರ್, ಯುದ್ಧ ಮಾಡಕ್ ಹೋಗೋದು ಬೇಡ. ಯಾಕ ಅಂತ ಕೇಳ್ತಾರ. ಕೇಳಿದಾಗ ಹೇಳ್ತಾರ, ಅವ್ರು 2 ಲಕ್ಷ ಮೇಲಿದಾರ, ನಾವು 1 ಲಕ್ಷ ಇದೀವಿ, ನಮ್ಮನ್ನು ಬಡದ್ ಬಾಯಿಗೆ ಹಾಕತ್ತಾರ ಅವ್ರು ಅಷ್ಟೇ ಅಂತ. ಅವಾಗ ನೆಪೋಲಿಯನ್ ಬೋನಪಾರ್ಟ್ ಹೇಳ್ತಾನ, ಒಂದ್ಸರಿ ಶಿವಾಜಿ ಮಹಾರಾಜರು ಇದನ್ನೇ ಹೇಳಿರ್ತಾನ, ಮೊಘಲರ ಜೊತೆಗೆ ಯುದ್ಧ ಮಾಡ್ಬೇಕಾದ್ರೆ ಸೇಮ್ ರಿಪೀಟ್ ಇದೇ ಬರುತ್ತೆ ವಾಪಸ್. ಏನ್ ಹೇಳ್ತಾನಂದ್ರೆ, ಅವ್ನು ಹೇಳ್ತಾನ ಒಂದ್ ಮಾತು, ಸರಿ 2 ಲಕ್ಷ ಅಲ್ವಾ, ನೀವೆಲ್ಲರೂ 1 ಲಕ್ಷ ಇದ್ದೀರಲ್ಲ, ಓ ಎಸ್ ಇದೀವಿ, ನೀವೆಲ್ಲರೂ ಸೇರಿ 1 ಲಕ್ಷ, ನಾನು ಒಬ್ಬನೇ 1 ಲಕ್ಷ ಆಯ್ತು, 2 ಲಕ್ಷ ನೋಡಿ ಯುದ್ಧ ಮಾಡೋಣ ಅಂತ. ಎಂತ ಕಾನ್ಫಿಡೆನ್ಸ್ ಅಲ್ಲ, ಎಷ್ಟು ಆತ್ಮವಿಶ್ವಾಸ ಅಲ್ವಾ. ಸರಿ ಆಯ್ತು, ಯುದ್ಧಕ್ಕೆ ಹೊರಟ್ರು. ಫಸ್ಟ್ನೇ ಟೈಮ್ ಗೆಲ್ತಾರ. 2ನೇ ಟೈಮ್ ಏನಾಗುತ್ತೆ ಅನ್ನೋ ಪಾಪ ಸೋಲಾಗುತ್ತ. ಸೋದ ತಕ್ಷಣ ಗೊತ್ತಲ್ಲ, ರಾಜನನ್ನ ಹಿಡಿದು ಎಲ್ಲಿಗೆ ಹಾಕ್ತಾರ, ಕಾರಾಗೃಹ, ಸೆರೆವಾಸ, ಜೈಲು ಹಾಕ್ತಾರ. ಹಾಕಿದಾಗ ಆಮೇಲೆ ಏನ್ ಮಾಡ್ತಾರ, ಅವನನ್ನ ನೀವು ಹಿಂಗೆ ಬಿಟ್ರೆ, ನೆಪೋಲಿಯನ್ ಬೋನಪಾರ್ಟ್ ಅಂದ್ರೆ ಹೆಂಗಂದ್ರ ನಮ್ ಕನ್ನಡದಲ್ಲಿ ಏನ್ ಮಾತಿದೆಯಲ್ಲ, ಒಂದ್ ಎಳಿ ಸಿಕ್ಕ ಹಜರಾನ ನುಂಗ್ತಾರ ಅಂತಾರಲ್ಲ, ಅಂತವ್ ನೆಪೋಲಿಯನ್ ಬೋನಪಾರ್ಟ್. ಅದಕ್ಕೆ ಅವ್ರು ಏನ್ ಮಾಡ್ತಾರ, ಇವನನ್ನ ಸಾಯಿಸೋದು ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಇಂಗ್ಲೆಂಡ್ ಅರಸ ಸಾಯಿಸೋದು ಅಂತ ತೀರ್ಮಾನ ಮಾಡಿ, ಆಯ್ತು ಇವ್ನ ಸಾಯಿಸೇ ಬಿಡೋಣ. ಸರಿ ಆಯ್ತು, ನಾಳೆ ಬೆಳಿಗ್ಗೆ ಅವರಿಗೆ ಗಲ್ಲು ಶಿಕ್ಷೆ ಕೊಡ್ತಿರ್ತಾರ. ಇವತ್ನಂಗ ರಾತ್ರಿ 12 ಗಂಟೆಗೆ ಗಮನವಿಟ್ಟು ಕೇಳ್ರಿ ವಿದ್ಯಾರ್ಥಿಗಳು, ಇವತ್ನಂಗ ರಾತ್ರಿ 12 ಗಂಟೆಗೆ ಏನ್ ಮಾಡ್ತಾನಂದ್ರ, ಒಂದು ಇಂಗ್ಲೆಂಡಿನ ಮ್ಯಾಪ್ ಹಿಡ್ಕೊಂಡು ಕೂತಿರ್ತಾನ. 12 ಗಂಟೆಗೆ ಇಂಗ್ಲೆಂಡಿನ ಮ್ಯಾಪ್ ಹಿಡ್ಕೊಂಡು. ಆವಾಗ ಅಲ್ಲಿ ಅವ್ರ ಸೋಲ್ಜರ್ಸ್ ಬರ್ತಾರ, ಬಂದ್ ಕೇಳ್ತಾರ, ಏನ್ ಮಾಡ್ತಾ ಇದೀಯ ಅಂತೇಳಿ. ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾನ, ಇಲ್ಲ ನಿಮ್ದ ಇಂಗ್ಲೆಂಡ್ ಮ್ಯಾಪ್ ಹಿಡ್ಕೊಂಡು ಕೂತಿದ್ದೀನಿ. ಇಂಗ್ಲೆಂಡ್ ಅಲ್ಲಿ
ಇಂಗ್ಲೆಂಡ್ ಮ್ಯಾಪ್ ಹಿಡ್ಕೊಂಡು ಕೂತಿದೀಯಲ್ಲ, ಏನ್ ಹೇಳ್ಬೇಕು ನಿನಗೆ, ಎಷ್ಟು ಹುಚ್ಚಿದಿ ನೀನು. ಅದು ಏನಂತಂದ್ರೆ ಇನ್ನೊಂದು 6 ಅವರ್ಸಿಗೆ 12 ಗಂಟೆ ಆಗಿದೆ, 6 ಗಂಟೆಗೆ ನೀನ್ ಗಲ್ ಹಾಕ್ತೇವೆ, ಗಲ್ ಶಿಕ್ಷೆ ಆಗುತ್ತೆ ನಿನಗೆ. 6 ಅವರ್ಸಿಗೆ ಮುಗಿದು ನಿನ್ ಜೀವನ ಮುಗಿಯುತ್ತ ಅಂತಂದ್ರೆ ನೀನ್ ಏನ್ ಮಾಡ್ತಾ ಇದೀಯ ಇವಾಗ, ಇಂಗ್ಲೆಂಡ್ ಮ್ಯಾಪ್ ಹಿಡ್ಕೊಂಡು ಕೂತಿದೀಯಲ್ಲ, ಇದ್ರ ಬದಲಾಗಿ ನೀನ್ ಹೆಂಡತಿ ಮಕ್ಕಳಿಗೆ ಏನ್ ಮಾಡ್ಬೇಕು, ನಿನ್ ಸೋಲ್ಜರ್ಸಿಗೆ ಏನ್ ಮಾಡ್ಬೇಕು ವಿಚಾರ ಮಾಡು. ಅದನ್ನ ಬಿಟ್ಟು ಇದನ್ನ ಮಾಡ್ತಾ ಇದೆಯಲ್ಲ, ಅದು ಎಂತ ಮನುಷ್ಯ ನೀನು ಅಂತ ಕೇಳ್ತಾನೆ. ಅವಾಗ ಅವನು ಹೇಳ್ತಾನ, ನಾನು ಹುಚ್ಚಾದೆಲ್ಲ ಹಿಡ್ಕೊಂಡು ಕೂತೀನಿ ಅಂತ ಅನ್ಸುತ್ತ. ಯಾಕಂದ್ರೆ ನೀವೇನಾದ್ರೂ ಹಿಂಗ್ ಕರ್ಕೊಂಡು ಹೋಗ್ತಿರ್ತಿರಲ್ಲ ಅನ್ನಲ್ಲ, ಕರ್ಕೊಂಡು ಹೋಗ್ಬೇಕಾದಾಗ ನಾನಂದ್ರೆ ಏನು 1,00,000 ಸೈನ್ಯದಷ್ಟು ಬಲ ನನ್ನಲ್ಲಿದೆ. ನೀವಿಬ್ರೇ ನಾನು ಹಿಂಗ್ ಹಿಡ್ಕೊಂಡು ಹೋಗ್ತಿರ್ತೀರಿ. ಹೋಗ್ಬೇಕಾದಾಗ ಏನಾದ್ರೂ ನಾನು ನಿಮ್ಮನ್ನು ಕೊಸ್ಕೊಂಡು ಓಡೋಗ್ಬಿಟ್ರೆ, ಓಡಿ ನಾ ಎಲ್ಲಿಗೆ ಹೋಗ್ತೇನೆ ವಾಪಸ್, ಫ್ರಾನ್ಸ್ಗೆ ಹೋಗ್ತೇನೆ. ಫ್ರಾನ್ಸಿಗೆ ಹೋಗಿ ನಾನು ಮತ್ತೆ ಸೈನ್ಯ ಜಾಸ್ತಿ ಮಾಡ್ಕೊಂಡು ಯುದ್ಧದ ಬರೋದು ನಿಮ್ ಮೇಲೆನೆ ಅಟ್ಯಾಕ್ ಮಾಡ್ತೇನೆ. ನಾನು ಅಟ್ಯಾಕ್ ಮಾಡಿ ನಾನು ಗೆದ್ದ ಆದ್ಮೇಲೆ ನಾನು ಇಂಗ್ಲೆಂಡ್ ರಾಜ ಆಗ್ತೇನೆ. ಅವಾಗ ಫ್ರಾನ್ಸ್ ಪ್ಲಸ್ ಇಂಗ್ಲೆಂಡ್ 2 ಆಳ್ವಿಕೆ ಮಾಡ್ತೇನೆ. ಆಳ್ವಿಕೆ ಮಾಡ್ಬೇಕಾದಾಗ ನನ್ನ ರಾಜಧಾನಿಯನ್ನ, ನನ್ನ ಕ್ಯಾಪಿಟಲ್ ಅನ್ನ ನಾನು ಎಲ್ಲಿ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಹುಡುಕ್ತಾ ಇದ್ದೀನಿ ಮ್ಯಾಪ್ ಅಲ್ಲಿ ಅಂತ ಹೇಳ್ತಾನೆ. ವಾವ್, ಎಂತ ಕಾನ್ಫಿಡೆನ್ಸ್ ಅಲ್ಲ. ನಾವು ಅಂದ್ರೆ ಸ್ಟೂಡೆಂಟ್ಗಳು SSLC ಎಕ್ಸಾಮ್ ಹೋಗ್ತಿರ್ತೀರಿ. ಎಕ್ಸಾಮ್ ಫಸ್ಟ್ ಪೇಪರ್ ಕನ್ನಡನೇ ಇರುತ್ತ. ಯಾವಾಗ್ಲೂ ಬಲಿಕ ಬಕರ ನಾವೇ ಕನ್ನಡದವ್ರೆ, ಕನ್ನಡ ಪೇಪರ್ ಇರುತ್ತ. ಹೋಗ್ತಿರ್ತೀರಿ ಎಕ್ಸಾಮ್ ಬರೆಯಾಕ. ಅಪ್ಪ ಅಮ್ಮ ಟೀಚರ್ಸ್ ಎಲ್ಲಾರು ನಿಮ್ಮನ್ನ ಕಳ್ಸಕ್ ಬಂದಿರ್ತಾರ. ಅಲ್ಲೇ ಸ್ಟಾರ್ಟ್ ಆಗತ್ತೆ ಕೈ ನೊಳಗಕ್ಕೆ. ಇನ್ನು ಎಕ್ಸಾಮ್ ಬರೆಯಕ್ಕೆ ಹೋಗಿರಲ್ಲ, ಕೈ ನೊಳಗಕ್ಕೆ ಸ್ಟಾರ್ಟ್ ಆಗತ್ತ. ಪೆನ್ ಜಾರ್ ಕೆಳಗೆ ಬೀಳುತ್ತಿರುತ್ತ. ಆತ್ಮವಿಶ್ವಾಸವನ್ನ ಇಟ್ಕೊರಿ. ಏನಾಗುತ್ತ ಆಗ್ಲಿ, ವರ್ಷಾನ್ಗಟ್ಲೆ ಓದಿವಲ್ಲ ನಾವು. ಓದಿದ್ದನ್ನ ಏನ್ ಮಾಡೋದು, ಪುಸ್ತಕದಿಂದ ತಗೊಂಡು ಮಸ್ತಕಕ್ಕೆ ಹಾಕೊಂಡಿವಿ, ಮಸ್ತಕದಿಂದ ಏನ್ ಮಾಡೋದು, ಪೇಪರ್ ಅಲ್ಲಿ ಬರೆಯೋದು ಅಷ್ಟೇ. ಆತ್ಮವಿಶ್ವಾಸವನ್ನು ಇಟ್ಕೋರಿ, ಕಾನ್ಫಿಡೆನ್ಸ್ ಆಗಿ ಎಕ್ಸಾಮ್ ಹಾಲ್ ಒಳಗೆ ಹೋಗ್ರಿ, ಕಾನ್ಫಿಡೆನ್ಸ್ ಆಗಿ ಬರೀರಿ. ಇವತ್ತಿಗೆ ಸಾಕು ಅನ್ಸುತ್ತೆ. ಇಷ್ಟು ಟೈಮ್ ತುಂಬಾ ಇದೆ. ಅವ್ರು ಕೊಟ್ಟಿದ್ದ ಟೈಮ್ 15 ನಿಮಿಷ, ನಾನು 17 ನಿಮಿಷ ಮಾತಾಡಿದ್ದೇನೋ ಅನ್ಸುತ್ತೆ. ದಯವಿಟ್ಟು ಕ್ಷಮೆ ಇರಲಿ ಸರ್. ಧನ್ಯವಾದಗಳು. ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮಾತಾಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.